ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಸುರತ್ಕಲ್ಲಿಗೆ ಬಂದಿದ್ದೇನೆ. ಸ್ವಲ್ಪ ಕೆಲಸಗಳಿತ್ತು, ಹಾಗೆ ಒಂದು ಹಣ್ಣಿನ ಅಂಗಡಿ ಬಂದಿದ್ದೇನೆ. ಸ್ವಲ್ಪ ಹಣ್ಣೆಲ್ಲ ತೊಗೊಂಡು ಹೋಗೋಣ ಅಂತ. ಸೊ ಎಂಟ್ರಿ ಕೊಟ್ಟೆ ನೋಡಿ, ತುಂಬ ಹಣ್ಣುಗಳಿದ್ದು, ಕಲ್ಲಂಗಡಿ ಹಣ್ಣು, ಬಾಳೆಹಣ್ಣು. ಈ ಉರಿ ಬಿಸಿಲಿಗೆ ಕಲ್ಲಂಗಡಿ ಹಣ್ಣನ್ನು ನೋಡುವಾಗ ತಗೊಳ್ಳುವ ಅಂತ ಆಗುತ್ತೆ. ಆದರೆ ಈಗೆಲ್ಲ ತೋರಿಸ್ತಾರಲ್ವಾ, ಕಲ್ಲಂಗಡಿ ಹಣ್ಣು ಕಲರ್ ಬರೋದಕ್ಕೆ ಇಂಜೆಕ್ಷನ್ ಮಾಡ್ತಾರೆ, ಎಲ್ಲ ಕೆಮಿಕಲ್ ಅಂತ. ಹಾಗೆ ಬಾಳೆಹಣ್ಣುಗಳು ಕೂಡ ನೈಸರ್ಗಿಕವಾಗಿ ಹಣ್ಣಾಗೋದೇನಿರುತ್ತೆ ಎಲ್ಲ ಕೆಮಿಕಲ್ ಹಾಕಿ ಅದು ಇದು ಹಾಕಿ ಹಣ್ಣು ಮಾಡಿರ್ತಾರೆ. ನಿಜಕ್ಕೂ ಹಣ್ಣುಗಳನ್ನು ತಿನ್ನುವಾಗ ಹೆದರಿಕೆನೇ ಆಗುತ್ತೆ, ವೆಜಿಟೇಬಲ್ ಆಗಲಿ ಫ್ರೂಟ್ಸ್ ಆಗಲಿ. ಆದರೆ ಹಣ್ಣುಗಳನ್ನೆಲ್ಲ ನೋಡುವಾಗ ಎಲ್ಲನೂ ತಿನ್ಬಿಡೋಣ ಅಂತ ಆಗುತ್ತೆ ಎಲ್ರಿಗೂ ಹಾಗೆ ಅಲ್ವಾ. ದ್ರಾಕ್ಷಿ ಹಣ್ಣು, ಸೇಬು ಹಣ್ಣು ಎಲ್ಲ ನೋಡುವಾಗ ಎಷ್ಟು ಖುಷಿ ಆಗುತ್ತೆ. ಏನು ಮಾಡೋದು, ಹಾಗೆ ಅಂಗಡಿಯವರು ಕೂಡ ಹಾಗೆ ಹೇಳಿ ನಗ್ತಾಯಿದ್ರು. ಏನು ಮಾಡೋದು, ಈಗ ಜಗತ್ತೇ ಹಾಗಾಗಿದೆ ಅಲ್ವಾ. ಹಾಗೆ ಅನ್ಕೋತಾ ಹಣ್ಣುಗಳನ್ನು ಬಿಟ್ಟು ಬರೋಕ್ಕಾಗತ್ತಾ, ತಗೊಳ್ಳೇಬೇಕಲ್ವ. ಹಾಗೆ ಅದೆಲ್ಲ ಪ್ಯಾಕಿಂಗ್ ಮಾಡಿಸಿದೆ. ಮತ್ತು ಇಲ್ಲಿ ಬೇರೇನೂ ಕೂಡ ಇದೆ, ಫ್ರೈಡ್ ಐಟಮ್ಸ್ ಎಲ್ಲ, ಚಿಪ್ಸು, ಚಕ್ಕುಲಿ ಅದು ಇದು ಇರುತ್ತಲ್ವ, ಬಿಸ್ಕೆಟು, ಚಾಕ್ಲೇಟು, ಹಾಗೆ ಏನೆಲ್ಲ ಇದೆ ಅಂತ ಒಂದು ರೌಂಡ್ ನೋಡಿದೆ. ಬಿಸ್ಕೆಟು ಚಾಕ್ಲೇಟ್ ಕೂಡ ಸ್ವಲ್ಪ ತಗೊಂಡೆ. ಹಾಗೆಯೇ ಹಣ್ಣುಗಳ ಜೊತೆ ಬಿಸ್ಕೆಟ್ ಚಾಕ್ಲೇಟಲ್ಲೂ ಕೂಡ ಹಾಗೇನೇ ಅಲ್ವಾ, ಎಲ್ಲ ಫುಡ್ ಐಟಮ್ಸಲ್ಲೂ ಈಗ ಅದೇ ಆಗಿದೆ. ಏನು ಮಾಡೋದು, ನೋಡಿ ತೊಗೊಳ್ಬೇಕಷ್ಟೇ, ಅಗತ್ಯ ಇದ್ದದ್ದು ಮಾತ್ರ. ಈಗೆಲ್ಲ ಪ್ಯಾಕಿಂಗ್ ಆಯ್ತು ನೋಡಿ ನಮ್ಮದು. ಇನ್ನು ಹೊರಗೆ ಬರುವಾಗ ನೋಡ್ತೇನೆ, ಎಂಥ ಬಿಸಿಲು ದೇವರೇ, ಎಷ್ಟು ಟ್ರಾಫಿಕ್ಕು, ವೆಹಿಕಲ್ಲು, ಬಿಸಿಲು ಎಲ್ಲನೂ ಕಂಡಪಟ್ಟೆ ಇತ್ತು. ಹೊರಗಡೆ ಇನ್ನು ಹೇಗೆ ಹೋಗೋದಪ್ಪ ಅಂತ ಆಯಿತು ನನಗಂತೂ. ತುಂಬಾ ಇದೆ ನೋಡಿ, ಬಸ್ಸುಗಳು ನೋಡಿ, ಬಸ್ಸು, ಕಾರು, ಬೈಕು. ನಮ್ಮ ಸೌತ್ ಕೇಂದ್ರದಲ್ಲಿ ಬಸ್ಸುಗಳು ತುಂಬ ಚಂದ ಬಸ್ ಇರುತ್ತೆ, ತುಂಬ ಕಲರ್ಫುಲ್ಲಾಗಿ, ಮಸ್ತಾಗಿ ಡಿಸೈನ್, ಒಂದಕ್ಕಿಂತ ಒಂದು ಡಿಸೈನ್ಗಳು. ಹಾಗೆ ನೋಡಿ ಇನ್ನೊಂದು ಎಷ್ಟು ಚೆನ್ನಾಗಿದೆ ಬಸ್ಸು. ಹಾಗೆ ಒಂದು 5 ನಿಮಿಷ ನಿಂತ್ಕೊಂಡು ನೋಡ್ತೇನೆ ನಾನು ಸುರತ್ಕಲ್ಲಿಗೆ ಹೋದರೆ. ಹಾಗೆ ವೆಹಿಕಲ್ಲೆಲ್ಲ ಓಡಾಡೋದು ನೋಡೋಕ್ಕೆ ನನಗೆ ಖುಷಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಅನ್ಸುತ್ತಲ್ವ. ಹಾಗೆ ಒಬ್ಬರೇ ಸೈಡಲ್ಲೇ ಒಂದು ದೊಡ್ಡದು ಬಂತು. ಎಲ್ಲೆಲ್ಲಿಂದ ವೆಹಿಕಲ್ ಬರುತ್ತೆ ಮಾರೀರಿ. ಅಲ್ಲ, ರೋಡ್ ಇದ್ದಲ್ಲಿ ಬರಲೇಬೇಕಲ್ವ ಪಾಪ, ಏನು ಮಾಡೋದು. ಹಾಗೆ ನೋಡ್ತಾ ಇರುವಾಗ ನನಗೊಬ್ಬರು ಗಮನಕ್ಕೆ ಬಂದರು ನೋಡಿ, ಲೇಡಿ ಟ್ರಾಫಿಕ್ ಪೊಲೀಸ್. ಪಾಪ ನೋಡಿ ಎಷ್ಟು ಬಿಸಿಲಲ್ಲಿ, ನಾನೀಗ ಹೊರಗಡೆ ಹೇಗೆ ಹೋಗೋದಪ್ಪ ಅಂತ ವಿಚಾರ ಮಾಡ್ತಾ ಇದ್ದೇನೆ. ಅವರನ್ನು ನೋಡಿ, ಎಲ್ಲ ವೆಹಿಕಲ್ಗಳನ್ನು ಕಂಟ್ರೋಲ್ ಮಾಡೋದು, ಅಲ್ಲಿ ಹೋಗಿ ಇಲ್ಲಿ ಬನ್ನಿ ಅಂತ. ಎಷ್ಟು ಕಷ್ಟ ಅಲ್ವ ಅವರಿಗೆ. ನೋಡಿ ತುಂಬ ಬಿಸಿಲು, ಉರಿ ಬೇರೆ, ಇಡೀ ದಿನ ನಿಲ್ಲಬೇಕಲ್ವ ಅವರು ಡ್ಯೂಟಿ ಮುಗಿಯೋವರೆಗೆ. ನೋಡಿ ಅಲ್ಲಿ ಹೋಗೋದು, ಇಲ್ಲಿ ಬರೋದು. ಇನ್ನು ಯಾರಾದರೂ ತುಂಬ ಫಾಸ್ಟಾಗಿ ಬಂದೇ ಬಿಟ್ಟರೆ ಇವರನ್ನೇ ಹೊಡ್ಕೊಂಡು ಹೋಗ್ಬಿಡುತ್ತೆ, ಹೇಳೋಕ್ಕಾಗಲ್ಲ. ಅದು ಒಂದು ಸ್ವಲ್ಪ ರಿಸ್ಕಿನೇ. ಅಂದರೆ ಇದು ಹೈವೇ ಅಲ್ವಾ, ಹಾಗೆ ಫಾಸ್ಟಾಗಿ ಬರುತ್ತೆ ವೆಹಿಕಲ್ಗಳು. ಮ್ಯಾಂಗ್ಳೂರು ಟು ಉಡುಪಿ ಹೋಗೋದು ಒಂದು ರೋಡು, ನೆಕ್ಸ್ಟ್ ಅಲ್ಲೇ ಮತ್ತೊಂದು ರೋಡು, ಉಡುಪಿ ಟು ಮ್ಯಾಂಗ್ಳೂರು. ಹಾಗೆ ತುಂಬ ಟ್ರಾಫಿಕ್ ಇರುತ್ತೆ ಇಲ್ಲಿ. ಹಾಗೆ ಬೆವರು ಒರ್ಸ್ಕೋತಾ ಕೆಲಸ ಮಾಡ್ತಿದ್ದಾರೆ ಪಾಪ. ಹಾಗೆ ಸ್ವಲ್ಪ ಮಧ್ಯ ಬಂದರು. ಇಲ್ಲೊಂದು ಮರ ಇದೆ, ನಾನೆಲ್ಲಿ ನಿಂತಿದ್ದೇನೆ ನೋಡಿ, ದೊಡ್ಡದೊಂದು ಮರ ಇದೆ. ಸ್ವಲ್ಪ ಮಟ್ಟಿಗೆ ಅಲ್ಲಿ ನೆರಳಿದೆ, ಅಲ್ಲಿ ನಾನು ನಿಂತಿದ್ದೇನೆ. ಹಾಗೆ ಅವರು ಕೂಡ ನಿಂತಿದ್ದಾರೆ ನೋಡಿ. ಒಂದು 5 ನಿಮಿಷ ನಿಲ್ತಾರಂತೆ ಪಾಪ, ಪುನಃ ಹೋಗಲೇಬೇಕಲ್ವಾ, ಡ್ಯೂಟಿ ಅಲ್ವಾ. ಹಾಗೆ ಸ್ವಲ್ಪ ಹೀಗೆಲ್ಲ ಮರ ಇದ್ದರೆ ನೋಡಿ, ನಮ್ಮಂಥವರಿಗೆ ಅವರಂಥವರಿಗೆಲ್ಲ ಸ್ವಲ್ಪ ನಿಲ್ಲೋಕ್ಕಾಗತ್ತೆ ಅಲ್ವಾ. ಹಾಗೆ ಗಿಡ ಮರಗಳನ್ನು ರಕ್ಷಣೆ ಮಾಡಿ ಆಯಿತಾ. ಹಾಗೆ ಇನ್ನು ನಾನು ನೆಕ್ಸ್ಟು ಹೊರಟೆ ಅಲ್ಲಿಂದ. ಬಿಸಿಲಂತ ಕೂರೋಕ್ಕಾಗತ್ತಾ, ಹೋಗಲೇಬೇಕಲ್ವಾ. ಹಾಗೆ ಎಲ್ಲರನ್ನೂ ನೋಡ್ತಾ ಹೋಗ್ತಾ ಇದ್ದೆ, ಎಲ್ಲಿಂದ ಬರ್ತಾರೋ ಎಲ್ಲಿಂದ ಹೋಗ್ತಾರೋ ಜನರು, ವೆಹಿಕಲ್ಗಳಲ್ಲಿ ಬರೋರೇನೋ, ನಡ್ಕೊಂಡು ಬರೋರೇನೋ. ಮತ್ತು ಈ ಜಂಕ್ಷನ್ ಸ್ವಲ್ಪ ಡೇಂಜರಸ್ಸು, ಈಗೆಲ್ಲ ರೋಡ್ ದಾಟ್ತಾ ಇರ್ತಾರಲ್ವ, ಎಷ್ಟೋ ಸಲ ಆಕ್ಸಿಡೆಂಟ್ ಆಗುತ್ತೆ ಇಲ್ಲಿ, ಸ್ವಲ್ಪ ಪ್ರಾಬ್ಲಮ್ ಇದೆ ಇಲ್ಲಿ. ಹಾಗೆ ನೋಡಿ, ಎಲ್ಲ ಅಡ್ಡ ವೆಹಿಕಲ್ ಬರುತ್ತೆ, ಆ ಸೈಡಿಂದ ಈ ಸೈಡಿಂದ ಎಲ್ಲ ಕಡೆಯಿಂದ ಬರೋ ಜಂಕ್ಷನ್ ಅಲ್ವ ಇದು. ಸೊ ತುಂಬ ರಿಸ್ಕಿ ಇಲ್ಲಿ, ಎಷ್ಟೋ ಸಲ ಆಗಿದೆ. ಹಾಗೆ ನೋಡ್ತಾ ನಾನು ಆ ಮೇಡಮಿಗೆ ಬಾಯ್ ಹೇಳ್ತಾ ಸೀದಾ ಹೊರಟೆ. ಇನ್ನು ನನ್ನ ಕೆಲಸ ಏನಂತ ನೋಡಬೇಕಲ್ವಾ, ಎಷ್ಟೊತ್ತು ನಿಲ್ಲಕ್ಕಾಗತ್ತೆ, ನೋಡೋಕ್ಕಾಗತ್ತೆ.
ಹಾಗೆ ಎಲ್ಲ ಸೈಡ್ ನೋಡ್ತಾ ಬಂದೆ. ಎಷ್ಟಕ್ಕೊಂದು ಬಿಲ್ಡಿಂಗ್ಗಳು, ಎಷ್ಟಕ್ಕೊಂದು ಟ್ರಾಫಿಕ್ಕು ಎಲ್ಲನೂ ಜಾಸ್ತಿ ಆಗಿದೆ. ಜನರು ಜಾಸ್ತಿ ಆಗಿಬಿಟ್ಟಿದ್ದಾರೆ, ಬಿಸಿಲು ಜಾಸ್ತಿ ಆಗಿಬಿಟ್ಟಿದೆ. ಯಾಕೆ ಹೇಳಿ? ಗಿಡ ಮರಗಳು ಕಮ್ಮಿ ಆಗಿದೆ, ಹಾಗೆ ಕಾಂಕ್ರೀಟ್ ಕಾಡಾಗಿಬಿಟ್ಟಿದೆ ಊರುಗಳೆಲ್ಲ. ಆಬ್ವಿಯಸ್ಲಿ ಸೆಕೆ ಜಾಸ್ತಿ, ಉರಿ ಜಾಸ್ತಿ. ಹಾಗೆ ನೆಕ್ಸ್ಟ್ ನಾನು ಇನ್ನೆಲ್ಲಿ ಹೋಗಬೇಕು, ಕೆಲವೊಂದು ಫೈಲ್ಗಳನ್ನು ತೊಗೋಬೇಕಿತ್ತು. ಅಂದರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಎಲ್ಲ ಇಡಲಿಕ್ಕೆ ಫೈಲ್ಗಳು ಬೇಕಾಗುತ್ತೆ. ಸೊ ಅದನ್ನು ತಗೊಳ್ಳೋಣ ಅಂತ ಹೋದೆ. ಎಲ್ಲ ಮುಗಿಸ್ಕೊಂಡು, ಕೆಲಸ ಮುಗಿಸ್ಕೊಂಡು ಆಟೋ ಹತ್ಕೊಂಡು ಹೊರಟೆ ಮನೆಗೆ. ಮತ್ತು ನನ್ನಪ್ಪ ಇಲ್ಲಿ ಮಹಾನಗರ ಪಾಲಿಕೆಗೆ ಬಂದಿದ್ದರು, ಏನೋ ಕೆಲಸ ಇತ್ತು. ಸೊ ಅವರನ್ನು ಪಿಕ್ ಮಾಡಿಕೊಂಡು ಹೋಗೋಣ ಇನ್ನು ಅಂತ ನೋಡಿ ಬರ್ತಾ ಇದ್ದಾರೆ ನಮ್ಮಪ್ಪ. ಬಂದರು, ಇನ್ನು ನಾವು ಮನೆಗೆ ಹೋಗೋದು. ಸೊ ಮನೆಗಂತೂ ಬಂದು ಮುಟ್ಟಾಯಿತು ಮಾರೇರಿ. ಎಂಥ ಬಿಸಿಲು, ಸೆಕೆ, ಬೆವರಿ ಸಾಕಾಯಿತು ನನಗೆ. ಹಾಗೆ ಇಂಥ ಬಿಸಿಲಲ್ಲಿ ಹೊರಗಡೆ ತುಂಬ ಹೊತ್ತಿದ್ರೆ ಡಿಹೈಡ್ರೇಷನ್ ಅಂತೂ ಖಂಡಿತ ಆಗತ್ತೆ. ಇನ್ನು ನಾನೇನು ತಂದಿದ್ದೇನೆ ಅಂತ ತೋರಿಸ್ತೇನೆ ನೋಡಿ. ಇದೆಲ್ಲ ಫೈಲ್ಗಳು. ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪೇಪರ್ಸ್ ಎಲ್ಲ ಇಟ್ಕೊಂಡ್ರೆ ನೀಟಾಗಿರುತ್ತೆ, ಫೋಲ್ಡ್ ಆಗಲ್ಲ. ಹಾಗೆ ಟ್ರಾನ್ಸ್ಪರೆಂಟ್ ಇದೆ ಇದು, ತುಂಬ ಲೈಟ್ ವೇಟೆಡ್ ಮತ್ತು ಕಲರ್ ಫೈಲ್ಗಳು ಇಷ್ಟ ಆಯಿತು ನನಗೆ. ಹಾಗೆ ಬೇರೆ ಬೇರೆ ಕಲರ್ಗಳನ್ನು ತಗೊಂಡೆ. ಇನ್ನೆಲ್ಲ ಚೆನ್ನಾಗಿ ಜೋಡಿಸಿಟ್ಕೋಬೇಕು. ಎಲ್ಲ ಇಂಪಾರ್ಟೆಂಟ್ ಏನೇನು ಕಾಗದ ಪತ್ರಗಳಿರುತ್ತೆ ಇದ್ದೇ ಇರುತ್ತಲ್ವ ಎಲ್ಲನೂ ಕೂಡ. ಇದೊಂದು ರೀತಿ ಫೈಲ್ ನೋಡಿ. ಇದರೊಳಗೆ ಕೆಲವೊಂದು ಪೇಪರ್ಸ್ ಎಲ್ಲ ಇಟ್ಕೋಬೋದು. ಒಂದೇ ಲೆಕ್ಕದ ಪೇಪರ್ಸ್ ಏನಾದ್ರು ಇದ್ದರೆ, ಅಂದರೆ ಒಂದೇ ವಿಷಯಕ್ಕೆ ಸಂಬಂಧಪಟ್ಟದ್ದಿದ್ದರೆ ಇದೆಲ್ಲ ಹಾಕಿಟ್ಕೋಬೋದು. ಇನ್ನೆಲ್ಲವನ್ನು ಚೆನ್ನಾಗಿ ಜೋಡಿಸ್ಕೊಂಡು ಕಬೋರ್ಡಲ್ಲಿ ಎತ್ತಿಟ್ಕೊಬಿಡ್ತೇನೆ. ಏನಂತೀರಾ? ಈಗೊಂದು ಬಟನ್ ಇದೆ, ಇದಕ್ಕೆ ಟಕ್ ಅಂತ ಬಟನ್ ಹಾಕಿಬಿಟ್ಬಿಟ್ರೆ ಎಲ್ಲ ನೀಟಾಗಿ ಇದ್ಬಿಡತ್ತೆ ಅಲ್ವಾ? ಹಾಗೆ ಈ ಬಿಸಿಲಿಗೆ ನೋಡಿ ಮಂಡೆಯೆಲ್ಲ ಬಿಸಿಯಾಗಿದೆ, ಸ್ಕಿನ್ನೆಲ್ಲ ಉರಿ ಆಯಿತಾ. ಫ್ಯಾನ್ ಇರಲೇಬೇಕು, ಬಂದ ಕೂಡಲೇ ಒಂದಿಷ್ಟು ಫ್ಯಾನ್ ಹಾಕ್ಕೊಂಡು ಕೂತ್ಕೋಬೇಕು. ಸ್ಕಿನ್ನೆಲ್ಲ ಡ್ರೈ ಆಗೋಗುತ್ತೆ ಬಿಸಿಲಿಗೆ. ಹಾಗೆ ಅಲ್ವಾ, ಸಾಕಷ್ಟು ನೀರು ಕುಡಿಬೇಕು. ಬಾಯಾರಿಕೆ ಹಾಗೆ ಆಗುತ್ತೆ, ಆದರೂ ಕೂಡ ಸ್ವಲ್ಪ ಜಾಸ್ತಿನೇ ನೀರು ಕುಡಿದ್ರೆ ಒಳ್ಳೆಯದು. ಇಲ್ಲದಿದ್ದರೆ ಸ್ಕಿನ್ನಿಗೂ ಪ್ರಾಬ್ಲಮ್ಮು, ಹೊಟ್ಟೆಗೂ ಪ್ರಾಬ್ಲಮ್ಮು. ಹಾಗೆ ಡಿಹೈಡ್ರೇಷನ್ ಆಗೇ ಆಗುತ್ತಲ್ವ ಇಂಥ ಉರಿ ಬಿಸಿಲಲ್ಲಿ. ಡಿಹೈಡ್ರೇಷನ್ ಆದರೆ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗುತ್ತೆ. ಸೊ ಹಾಗೆ ನೋಡ್ತಾ ಇದ್ದಂಗೆ ನನಗೆ ನೆನಪಾಯಿತು ತಿರ್ಗಾ ಆ ಲೇಡಿ ಟ್ರಾಫಿಕ್ ಪೊಲೀಸ್. ಪಾಪ ಬಿಸಿಲಲ್ಲಿ ಇಡೀ ದಿನ ನಿಂತು ಕೆಲಸ ಮಾಡಬೇಕಲ್ವಾ, ಎಷ್ಟು ಕಷ್ಟ ಆಗ್ಬೋದು. ನಮಗೆ ಮನೆ ಒಳಗಿದ್ದರೆ ಸೆಕೆ ಅಂತ ಸಾಯ್ತೇವೆ ನಾವು, ಅವರಿಗೆ ಎಷ್ಟು ಕಷ್ಟ ಆಗುತ್ತೆ. ಅದರಲ್ಲೂ ಹೆಂಗಸರಿಗೆ ತುಂಬ ಕಷ್ಟ. ಯಾಕಂದರೆ ಒಂದು ತಾಕತ್ ಲೆವೆಲಲ್ಲಿ ನೋಡಿದರೆ ಗಂಡಸರಿಗಿಂತ ಹೆಂಗಸರಿಗೆ ತುಂಬ ಪ್ರಾಬ್ಲಮ್ಸ್ ಇರುತ್ತೆ, ಹೆಲ್ತ್ ಇಶ್ಯೂಸು. ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಬರಬೇಕು, ಮಕ್ಕಳು ಮರಿಯನ್ನು ಕೂಡ ನೋಡ್ಕೋಬೇಕು. ಹಾಗೆ ಊಟ ಉಪಚಾರ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಅವರು ಕೆಲಸಕ್ಕೆ ಬರಬೇಕಲ್ವ. ಅದರಲ್ಲೂ ಆಫೀಸ್ ಒಳಗಡೆ ಕುತ್ಕೊಂಡು ಕೆಲಸ ಮಾಡೋರಿಗಾದರೆ ಏನೂ ತೊಂದರೆ ಇಲ್ಲ, ಆರಾಮಾಗಿ ಕುತ್ಕೊಂಡು ಕೆಲಸ ಮಾಡ್ಬೋದು. ಆದರೆ ಇಂಥ ಡ್ಯೂಟಿ ಮಾಡ್ತಾರಲ್ಲ, ಆ ವೆಹಿಕಲ್ಗಳ ಮಧ್ಯೆ ನಿಂತ್ಕೊಂಡು ರಿಸ್ಕಿ ಬೇರೆ, ಬಿಸಿಲು ಬೇರೆ, ಇಡೀ ದಿನ ನಿಂತ್ಕೋಬೇಕು, ಕೂರಕ್ಕಾಗಲ್ಲ. ಬಿಸಿಲಲ್ಲಿ ಕೂಲಿ ಕೆಲಸಕ್ಕೆ ಹೋಗೋರು ಇರ್ತಾರೆ, ಆದರೆ ಅವರು ಸ್ವಲ್ಪ ಮಧ್ಯೆ ಕುತ್ಕೊಳ್ತಾರೆ. ಇನ್ನು ಸೂಪರ್ವೈಸರ್ ಅವರು ಬರುವಾಗ ಕೆಲಸ ಮಾಡ್ತಾರೆ, ಕೆಲವೊಂದು ಸಲ ಕುತ್ಕೊಂಡು ರೆಸ್ಟ್ ಮಾಡ್ಕೊಬಿಡ್ತಾರೆ ಮಿಡ್ಲಲ್ಲಿ. ಹಾಗೆ ಇಡೀ ದಿನ ನಿಂತ್ಕೊಂಡೇ ಕೆಲಸ ಮಾಡಲ್ಲ ಯಾರೂ ಕೂಡ, ಅವರಿಗೆ ಬೇಕಾದಾಗ ರೆಸ್ಟ್ ಮಾಡ್ಕೊಬಿಡ್ತಾರೆ. ಆದರೆ ಇವ್ರಿಗೆ ನೋಡಿ ಇಡೀ ದಿನ ಆ ಟ್ರಾಫಿಕ್ ಮಧ್ಯೆ, ಆ ವೆಹಿಕಲ್ ಮಧ್ಯೆ, ರಿಸ್ಕಿ ಬೇರೆ. ಏನು ಮಾಡೋದು, ಡ್ಯೂಟಿ ಅಲ್ವಾ, ಮಾಡಬೇಕಲ್ವ, ಜೀವನ ಸಾಗಬೇಕಲ್ಲ. ಒಬ್ಬರ ದುಡಿಮೆಯಿಂದ ಸಾಕಾದರೆ ಯಾಕೆ ಬರ್ತಾರಲ್ವ. ಇಬ್ಬರ ದುಡಿಮೆಯಿಂದ ಜೀವನ ಸಾಗಬೇಕು, ಖರ್ಚು ವೆಚ್ಚ, ಮಕ್ಕಳ ಎಜುಕೇಷನ್ ಎಲ್ಲನೂ ಇರುತ್ತಲ್ಲ, ಕಮಿಟ್ಮೆಂಟು. ಅದಕ್ಕೋಸ್ಕರ ಪಾಪ ದುಡಿತಾರೆ. ಹಾಗೆ ನಾನು ಈ ವಿಡಿಯೋದ ಮೂಲಕ ನಮ್ಮ ಎಲ್ಲ ಲೇಡಿ ಪೊಲೀಸ್ ಮತ್ತು ಹೋಮ್ ಗಾರ್ಡ್ಸ್ ಮತ್ತು ಟ್ರಾಫಿಕ್ ಪೊಲೀಸ್ ಯಾರೆಲ್ಲ ಇದ್ದೀರಾ, ನಿಮಗೆಲ್ಲರಿಗೂ ನನ್ನ ಬಿಗ್ ಸೆಲ್ಯೂಟ್. ಮತ್ತು ನೀವೆಲ್ಲ ತುಂಬಾ ಗ್ರೇಟ್. ಹಾಗೆ ವಂದನೆಗಳು ನಿಮಗೆ. ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಹಾಗೆ ಲಾಸ್ಟಿಗೆ ನಾನು ಹೇಳೋದಿಷ್ಟೇ, ಎಲ್ಲರೂ ಖುಷಿಯಾಗಿದ್ಬಿಡಿ, ಬೇರೆಯವರನ್ನು ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದೊಂದಿಗೆ ತಿರ್ಗಾ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.